ನಿಮ್ಮ ಕಾಂಗ್ರೆಸ್ಸು ಇದು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿದೆ. ಇದು ನಕಲಿ ಗಾಂಧಿಗಳ ನೇತೃತ್ವದ ನಕಲಿ ಕಾಂಗ್ರೆಸ್ ಇದು. ಆದರೂ ನೀವು ಸರ್ಕಾರಿ ದುಡ್ಡಿನಾಗ ನಿಮ್ಮದು ಪಾರ್ಟಿ ಜಾತ್ರೆ ಮಾಡ್ತಾಯಿದ್ದೀರಿ. ಓಕೆ, ಆದರೆ ನಾನು ಒಂದು ಪ್ರಶ್ನೆ ಇವತ್ತು ಸರ್ಕಾರದ ಮುಂದೆ ಇಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಮುಂದೆ ಮಿಸ್ಟರ್ ರಾಹುಲ್ ಗಾಂಧಿ ಮುಂದೆ ನಾನು ಇಡಲಿಕ್ಕೆ ಬಯಸ್ತೀನಿ. ಶ್ರೀಮತಿ ಸೋನಿಯಾ ಗಾಂಧಿಯವ್ರ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಘನಘೋರವಾದಂಥ ಅಪಮಾನವನ್ನು ಮಾಡಿ ಅವರು ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಬರಲಾರ್ದಂಥ ವ್ಯವಸ್ಥೆ ಮಾಡಿದ್ರಿ. ಅವರಿಗೆ ಲೋಕಸಭೆಯಲ್ಲಿ 2 ಸರ್ತೆ ಅವರು ಚುನಾವಣೆಗೆ ನಿಂತಾಗ ಸೋಲಿಸಿದ್ರಿ. ಅವರು ದಿಲ್ಲಿಯಲ್ಲಿ ವಾಸ ಮಾಡಿದಂಥ ಮನೆ, ಆ ಮನೆ ಅಲಿಪುರ್ ರೋಡ್ನಲ್ಲಿ ವಾಸ ಮಾಡಿದಂಥ ಆ ಮನೆ ಸ್ಮಾರಕ ಮಾಡಲಿಲ್ಲ. ಮುಂಬೈ ಆನಂತರ ಅವರ ದೇಹಾಂತವಾದಾಗ ಅವರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಕೊಡಲಿಲ್ಲ. ಅದರ ಜೊತೆಗೆ ಮುಂಬೈನಲ್ಲಿ ಅವರ ಸ್ಮಾರಕವನ್ನು ಮಾಡಬೇಕು ಅಂದಾಗ ಪಂಡಿತ್ ನೆಹರು ಪರ್ಮಿಷನ್ ಕೊಡಲಿಲ್ಲ. ಅವರನ್ನು ಸೋಲಿಸಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಅಂಬೇಡ್ಕರ್ ನಿಂತಂಥ ಒಂದೇ ಕ್ಷೇತ್ರಕ್ಕೆ ಸನ್ಮಾನ್ಯ ಅವತ್ತಿನ ಪ್ರಧಾನಮಂತ್ರಿಗಳಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರು, ಕಾಂಗ್ರೆಸ್ಸಿನ ನಾಯಕರು ಯಾವುದು ಕಾಂಗ್ರೆಸ್ಸನ್ನು ಮಹಾತ್ಮ ಗಾಂಧಿಯವರು ವಿಸರ್ಜನೆ ಮಾಡಂತ ಹೇಳಿದರು, ಆ ಕಾಂಗ್ರೆಸ್ಸಿನ ನಾಯಕ 2 ಬಾರಿ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅಪಮಾನಿಸಿದರು. ಒಬ್ಬ ಸಂವಿಧಾನದ ರಚನೆಯನ್ನು ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ VP ಸಿಂಗ್ ಬಂದು ಅವ್ರ ಸರ್ಕಾರ ಬಂದು ಅದಕ್ಕೆ BJP ಬೆಂಬಲ ಇದ್ದು ಅದಕ್ಕೆ ವಾಜಪೇಯಿ ಅದ್ವಾನಿಯವರು ಒತ್ತಾಸೆಯನ್ನು ಕೊಡುವ ತನಕ ಅವರಿಗೆ ಭಾರತ ರತ್ನ ಕೊಟ್ಟಿರಲಿಲ್ಲ. ಆ ನಂತರ ಸಂವಿಧಾನವನ್ನು ಮನಬಂದಂತೆ ಇಂದಿರಾ ಗಾಂಧಿಯವರು, ನೆಹರು ಅವರು, ರಾಜೀವ್ ಗಾಂಧಿಯವರು ಮನಬಂದಂತೆ ತಿರುಚಿದರು. ಇದು ಎಲ್ಲದಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷಮೆಯನ್ನು ಕೇಳ್ತೀರಾ? ನೀವು ಈ ದೇಶಕ್ಕೆ ಕ್ಷಮೆಯನ್ನು ಕೇಳ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ? ಈ ಸವಾಲನ್ನು ನಾನು ಇಡ್ತಾ ಇದ್ದೆ. ನಮ್ಮ ಪೂರ್ವಜರು ನಾವು ತಪ್ಪನ್ನು ಮಾಡಿದ್ದೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಅಪಮಾನ ಮಾಡಿದ್ದೇವೆ. ವಿ ಹ್ಯಾವ್ ಇನ್ಸಲ್ಟೆಡ್ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್, who is one of the greatest constitutional maker of the then time. ಮತ್ತು ಇವತ್ತಿಗೂ ಕೂಡ, ಅವತ್ತು ಮತ್ತು ಇವತ್ತಿಗೂ ಕೂಡ ಒಬ್ಬ ಅತ್ಯಂತ ಮೇಧಾವಿ, ದೇಶಭಕ್ತ, ಸಮಾಜ ಸುಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದ್ದಕ್ಕೆ ಈ ಸೆಷನ್ದಲ್ಲಿ ನೀವು ಕ್ಷಮೆ ಕೇಳ್ತೀರಾ? ಇದನ್ನು ನೀವು ಸ್ಪಷ್ಟಪಡಿಸಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.